ಹಾಯ್ ಆಲ್, ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಎಗ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಚಿಕನ್ ಫ್ರೈ ಮಾಡಿದ್ದೆ. ಜೊತೆಗೆ ಮೊಟ್ಟೆ ಕೋಳಿ ತೊಗೊಂಡು ಬಂದಿದ್ದರು, ಅದರಲ್ಲಿ ಸಾಂಬಾರು ಮಾಡಿದ್ದೆ. ಅದಕ್ಕೆ ಮುದ್ದೆ ಮತ್ತು ವೈಟ್ ರೈಸ್ನ ಮಾಡ್ಕೊಂಡಿದ್ದೆ. ಇದಾದಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕರ್ಜಿಕಾಯಿ ಕೂಡ ಮಾಡ್ಕೋತಾ ಇದ್ದೆ. ಕರ್ಜಿಕಾಯಿ ಮಾಡಬೇಕಾದ್ರೆ ಫಸ್ಟು ಎಲ್ಲ ಕುತ್ಕೊಂಡು ನೀಟಾಗಿ ಕಣಕ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಒಂದೇ ಸತಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮಾಡಿಕೊಂಡು ಲಾಸ್ಟ್ಲಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೆ ಆಯಿಲಲ್ಲಿ. ಈ ಕರ್ಜಿಕಾಯಿ ಎಲ್ಲ ಮೊದಲೇ ಶೇಪ್ ಮಾಡಿ ಇಟ್ಕೊಂಡು ಆಮೇಲೆ ಒಂದೇ ಸತಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಒಂದೇ ಸತಿ ಶೇಪ್ ಮಾಡಿಕೊಂಡು ಡೀಪ್ ಫ್ರೈ ಮಾಡೋಷ್ಟೊತ್ತಿಗೆ ಎಣ್ಣೆ ತುಂಬ ಖಾರೋಗುತ್ತಲ್ವ. ನೀವು ಕೂಡ ಕರ್ಜಿಕಾಯಿ ಮನೇಲಿ ಮಾಡ್ಕೋತೀರಾ? ನಿಮಗೂ ಕೂಡ ಕರ್ಜಿಕಾಯಿ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಸಂಡೇ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಇದ್ರ ಕಂಪ್ಲೀಟ್ ವಿಡಿಯೋ ನಿಮಗೆ ನೋಡೋ ಇಂಟ್ರೆಸ್ಟ್ ಇದ್ದರೆ ಇದ್ರ ಕಂಪ್ಲೀಟ್ ವಿಡಿಯೋ ಮ್ಯಾಗೀಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.